than you could. You're a Tamilian. I'm a Malayali. ಸೊ ನಾನು ಶ್ರೀಲಕ್ಷ್ಮಿ ಮೇಡಮ್ನ ವೆಲ್ಕಮ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ. ಸ್ವಾಗತ ಸುಸ್ವಾಗತ. ಓಕೆ ಮ್ಯಾಮ್. ಹಲೋ, ನಮಸ್ಕಾರ. ನಮ್ಮ ಈ ಒಂದು ಅನೌಪಚಾರಿಕ ಸಭೆಗೆ ಹಾರ್ದಿಕವಾದ ಸ್ವಾಗತ. ನಮ್ಮ ಈ ಸೆಷನ್ನು ಮೊದಲು 2 ವರ್ಷದ ಹಿಂದೆ ಶುರುವಾಗಿದ್ದು KOSನಲ್ಲಿ. ಆವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಇತ್ತು. 1 ಗಂಟೆ ಅಂದ್ಕೊಂಡಿದ್ದು 2.5 ಗಂಟೆ ಕಾಲ ನಮ್ಮ ಸೆಷನ್ ಮುಂದುವರಿತು. ಅದರಿಂದ KOS ಕಾವ್ಯಲೋಕ ಅಂತ ಒಂದು ವಾಟ್ಸಪ್ ಗುಂಪು ಶುರುವಾಯಿತು. ಅಲ್ಲಿ ನಾವು ಅನೇಕ ಕವನಗಳನ್ನು ಹಂಚ್ಕೊಳ್ತಿರ್ತೀವಿ, ಮತ್ತು ಕಗ್ಗದ ವ್ಯಾಖ್ಯಾನ ಏನಾರ ಚರ್ಚೆ ಮಾಡ್ತಿರ್ತೀವಿ. ಸೊ ಇವತ್ತು ಇದು KOS ಕಾವ್ಯಲೋಕದ ಬೆಂಗಳೂರಿಗರ ಒಂದು ಸಭೆ ಅಂತ ಹೇಳ್ಬೋದು. ಇವತ್ತಿನ ಸಭೆನ ಒಂಥರ ಕಾನ್ಸೆಪ್ಚುಲೈಸ್ ಮಾಡಿದ್ದು ಮತ್ತು ಇವತ್ತಿನ ಸಭೆಗೆ ಒಂದು ಶೀರ್ಷಿಕೆ ಕೊಟ್ಟಿದ್ದು ಡಾಕ್ಟರ್ ಪ್ರಶಾಂತ್ ಅವರೇ ಇವತ್ತು ಮಿಸ್ಸಿಂಗು. ಆದರೆ ಏನು ಮಾಡೋದು, ಹರಟೆ ಮಾತ್ರ ಹೊಡಿತಾನೆ ಇರೋಣ ನಾವು. ಇವತ್ತಿನ ಸಭೆಯ ಶೀರ್ಷಿಕೆ ಕೃತಕ ಬುದ್ಧಿಮತ್ತೆ ಮತ್ತು ಅಸ್ಮಿತೆ ಒಂದು ಕಾವ್ಯ ವಿಹಾರ ಅಂತ. ಎಲ್ಲ ಕಡೆ ಇವತ್ತು ಕೃತಕ ಬುದ್ಧಿಮತ್ತೆ ಬಹಳ ಹೆಸರು ಮಾಡ್ತಾ ಇದೆ. ಮತ್ತು ಅದು ಈ ನಮ್ಮ ಅಸ್ತಿತ್ವವನ್ನೇ ಎಲ್ಲಿ ತಗೊಂಡ್ಬಿಡುತ್ತೋ, ಎಲ್ಲಿ ಕಸ್ದುಕೊಂಡ್ಬಿಡುತ್ತೋ, ನಮ್ಮನ್ನೇ ಎಲ್ಲಿ ಇಲ್ಲವಾಗಿಸತ್ತೋ ಅನ್ನೋ ಒಂದು ಹೆದರಿಕೆಯನ್ನು ಉಂಟು ಮಾಡ್ತಾ ಇದೆ. ಅದು ಬಹಳ ಸಹಜ. ಯಾಕೆ ಈ ಕೃತಕ ಬುದ್ಧಿಮತ್ತೆ ಅನ್ನೋದನ್ನು ಮೊದಲು ಸರಳೀಕರಣ ಮಾಡಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದು ಹೇಗೆ ನಮ್ಮ ಅಸ್ಮಿತೆಯನ್ನು ಕಸ್ತುಕೊಳ್ಳಲ್ಲ, ಅದರಲ್ಲೂ ಕಾವ್ಯದಲ್ಲಿ ಅಸ್ಮಿತೆಯನ್ನು ಹೇಗೆ ಕಸ್ತುಕೊಳ್ಳಲ್ಲ ಅನ್ನೋದ್ರ ಬಗ್ಗೆ 1-2 ಕವನಗಳ ಉದಾಹರಣೆ ತಗೊಂಡು ಮಾತಾಡೋಣ. ಇದರ ನಂತರ ನಮ್ಮ ಎಲ್ಲ ಸ್ನೇಹಿತರು ತಮ್ಮ ಕವನಗಳನ್ನು ಪ್ರಸ್ತುತಪಡಿಸ್ತಾರೆ. ಆಮೇಲೆ ಕುಮಾರ್ ಸರು ಆ ಕವನಗಳ ಬಗ್ಗೆ ಒಂದು ಸಮಾರೋಪವಾಗಿ ಒಂದು ಮಾತು ಆಡ್ತಾರೆ. ಪ್ರಶಾಂತ್ ಈ ಜವಾಬ್ದಾರಿ ನೀವು ತಗೋಬೇಕು ಅಂತ ಹೇಳಿದಾಗ ನನಗೆ ಸ್ವಲ್ಪ ಆತಂಕನೇ ಆಯಿತು. ಯಾಕೆಂದರೆ ನಿಜವಾಗಿ ಹೇಳಬೇಕು ಅಂದರೆ ನನಗೆ KOS ಕಾವ್ಯಲೋಕದ ವಾಟ್ಸಪ್ ಗ್ರೂಪಲ್ಲಿ ನಾನು ಇದ್ದರೂ ಕೂಡ ನೀವು ಈ ಘಟಾನುಘಟಿಗಳು ಅಲ್ಲಿ ಪೋಸ್ಟ್ ಮಾಡುವಂಥ ಕವನಗಳನ್ನು ನೋಡಿದ್ರೆ ನನಗೆ ಗೂಗಲ್ ಹಾಕ್ಕೊಂಡು ಇಂಗ್ಲೀಷ್ ವರ್ಡ್ ಫಾರ್ ಅಂತ, ಇನ್ಫ್ಯಾಕ್ಟ್ ಅಸ್ಮಿತೆ, ನೀವು ಕೃತಕ ಬುದ್ಧಿಮತ್ತೆ ಸಹಾಯವನ್ನು ಪಡೆಯಬೇಕಾಗಿತ್ತು. ಅಸ್ಮಿತೆ ಅಂದರೆ ಏನು ಅಂತಲೇ ನಾನು ಶ್ರೀಲಕ್ಷ್ಮಿ ಕೇಳಿದೆ. ಸೊ ಹಾಗಾಗಿ ಕನ್ನಡ ಅಷ್ಟು ಅಲ್ಲ ಬರುತ್ತೆ, ಬಟ್ ಆ ಮಟ್ಟಕ್ಕೆ ಬರೋದಿಲ್ಲ. ಹಾಗಾಗಿ ಮಧ್ಯ ಇಂಗ್ಲೀಷ್ನು ಬಳಸ್ಕೊಂಡು ಕಂಗ್ಲೀಷ್ ಮಾಡ್ತೀನಿ. ಸೊ ಶುರು ಮಾಡೋಕ್ಕೆ ಮೊದಲು ನಾನು ಇದೊಂದು 2 ಲೈನ್ ಬರ್ಕೊಂಡಿದ್ದೀನಿ ನನ್ನ ಬಗ್ಗೆನೇ. ಕವನ ಕಾವ್ಯಗಳ ವಿಮರ್ಶೆ ಮಾಡಬಲ್ಲ ವಿಶೇಷಜ್ಞ ನಾನಲ್ಲ ತಮ್ಮ. ಕವನ ಕಾವ್ಯಗಳ ವಿಮರ್ಶೆ ಮಾಡಬಲ್ಲ ವಿಶೇಷಜ್ಞ ಬರಿತಾ ಇಲ್ಲ ನೀವು. ಸೊ ಐ ಥಿಂಕ್ ಮೊದಲನೇ ಬಗ್ಗೆ ಶುರು ಮಾಡ್ಬೋದಾ? ಒಂದು ಯಂತ್ರ ಮಾನವನಂತೆ ಆಲೋಚನೆಯನ್ನು ಮಾಡಿ, ಅಂದರೆ ಆಲೋಚನೆ ಮಾಡೋಕ್ಕಾಗಲ್ಲ, ಮಾನವ ಆಲೋಚನೆ ಮಾಡೋ ರೀತಿಯಲ್ಲಿ ಯೋಚನೆ ಮಾಡಿ ಕಾಂಪ್ಲೆಕ್ಸ್ ಕೆಲಸಗಳನ್ನು, ಕ್ಲಿಷ್ಟವಾದ ಕೆಲಸಗಳನ್ನು ಮತ್ತು ಕ್ಲಿಷ್ಟವಾದ ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಬೋದು. ಒಂದು ಯಂತ್ರ ತನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಬೇಕು. ಮತ್ತು ಅಂತಂದರೆ ತಾನು ಏನು ಕೆಲಸ ಮಾಡೋದು, ಒಂದು ಕ್ರಮಾವಳಿ, ಒಂದು ಆಲ್ಗರಿದಮ್, ತನಗೆ ಕೊಟ್ಟಂತಹ ದತ್ತಾಂಶಗಳನ್ನು ಮತ್ತು ವಿಷಯ ರಾಶಿಯನ್ನು, ಡೇಟಾ ಆ್ಯಂಡ್ ನಾಲೆಡ್ಜ್, ಇವುಗಳನ್ನು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅನ್ನುವಂತಹ ಒಂದು ತಂತ್ರಜ್ಞಾನದ ಮೂಲಕ GPT, ಕ್ಲಾಡ್ ಮತ್ತು ಜೆಮಿನೈ ಇವುಗಳೆಲ್ಲ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇಂದನೇ ಟ್ರೈನಿಂಗ್ ಪಡೆದಂತಹವುಗಳು. ಸಹಜ ಸೃಜನಶೀಲತೆ ಅಲ್ಲ, ಅವಕ್ಕೆ ತಮ್ಮದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಹಾಗಾಗಿ ಕೆಲಸಗಳನ್ನು ಮನುಷ್ಯನಿಗಿಂತ ಬಹಳ ಚೆನ್ನಾಗಿಯೇ ಮಾಡುತ್ತವೆ ಕಂಪ್ಯೂಟರ್ಗಳು. ಇನ್ನು ದೃಷ್ಟಿ ಮೂಲ ಮತ್ತು ಸ್ಪರ್ಶ ಮೂಲ ಕಳಿಸ್ಬೋದಂತೆ. ಭಾಷಾ ಮೂಲವಾದ ಅಂದರೆ ಲಿಂಗ್ವಿಸ್ಟಿಕ್, ಎದುರಿನವರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆ ಕೊಡೋದು, ಇದು ಕಷ್ಟ ಸಾಧ್ಯವಂತೆ. ಈ ಜೆಮಿನೈ ಮತ್ತು ಕ್ಲಾಡ್ಗಳು ಸ್ವಲ್ಪ ಮಟ್ಟಿಗೆ ಅದನ್ನು ಮಾಡ್ತಾ ಇವೆ. ಲ್ಯಾಂಗ್ವೇಜ್ ಮಾಡೆಲ್ಸ್ನಲ್ಲಿ ಹ್ಯಾಲುಸಿನೇಷನ್ ಅನ್ನೋದು ಒಂದು ದೊಡ್ಡ ತೊಂದರೆ ಆಗಿದೆ ಅವರಿಗೆ. ಈಗ ಇಂದಿನ ವಿಷಯ, ಹೇಗೆ ಅನೇಕ ಕವನಗಳು
ಪದ್ಯಗಳು ಹೇಗೆ ಭಾಷೆಯಲ್ಲಿ ಹಾಡಿದ್ದಾಳೆ. ಅದನ್ನು ನಾವು ಕೇಳಿದಾಗ ನಮ್ಮಲ್ಲೂ ಆ ಒಂದು ತೀವ್ರತೆ ಮೂಡುತ್ತೆ. ಇದು ಕವನದ ಯಾವುದೋ ಒಂದು ಅನುಭವ ಕವಿಯಲ್ಲಿ ಒಂದು ಸ್ಪಂದನೆಯನ್ನು ಮೂಡಿಸಿರುತ್ತೆ. ಅದು ಒಳಗಡೆಯೇ ಕುದ್ದು ಬೆಂದು ಮಥನವಾಗಿ ಪದಗಳ ಅಲಂಕಾರದ ಜೊತೆಗೆ ಕವಿಯ ಸಹಜ ಪ್ರತಿಭೆಯೊಂದಿಗೆ ಸೇರಿಕೊಂಡಾಗ ಒಂದು ಸ್ವೋಪಜ್ಞವಾದ ಕವನ ಹೊರಬರುತ್ತೆ. ಉದಾಹರಣೆಗೆ, ಒಂದೇ ವಿಷಯದ ಬಗ್ಗೆ ನಾವಿಲ್ಲಿ ಎಲ್ಲರೂ ಬರೆಯುವಂಥ ಕವನಗಳು ಬೇರೆ ಬೇರೆಯಾಗಿರುತ್ತೆ. ಇನ್ನು ಕವನದ ಮತ್ತೊಂದು ಮುಖ್ಯವಾದ ಅಂಶ ಅಂದರೆ ಧ್ವನಿ. ಏನು ಅಂದರೆ ಧ್ವನಿ. ಏನು ಹೇಳಬೇಕು ಅದನ್ನ ಸುಮ್ಮನೆ ಬರೀ ಮಾತಿನಲ್ಲಿ ಹೇಳಿದ್ರೆ ಅದು ಕವನ ಆಗೋದಿಲ್ಲ. ಪದಗಳಿಗೆ ಮೀರಿದ ಅರ್ಥ ಒಂದು ಕವನ ಕೊಡಬೇಕು, ಅದು ಧ್ವನಿ. ಕೆ.ಎಸ್. ನರಸಿಂಹಸ್ವಾಮಿ ಅವರ ದೀಪವು ನಿನ್ನದೇ ಕವನವನ್ನು ಗಮನಿಸೋಣ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು, ಹಡಗು ನಿನ್ನದೇ, ಕಡಲು ನಿನ್ನದೇ, ಮುಳುಗದಿರಲಿ ಬದುಕು. ಇದರಲ್ಲಿ ಅವರು ದೀಪದ ಬಗ್ಗೆ ಆಗಲಿ ಅಥವಾ ಹಡಗಿನ ಬಗ್ಗೆ ಆಗಲಿ ಮಾತಾಡ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ತಾವು ತೀವ್ರವಾಗಿ ಯಾವುದೋ ಒಂದು ಕಷ್ಟವನ್ನು ಅನುಭವಿಸಿದ್ದಾರೆ. ಆಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ನಿನಗೆ ಸೇರಿದವನು, ಈ ಬದುಕು ನಿನಗೆ ಸೇರಿದ್ದು, ಇದನ್ನು ಮುಳುಗೋಗಿ ಬಿಡಬೇಡ, ಸಂಕಷ್ಟಗಳಲ್ಲಿ ಇದನ್ನು ತೊಂದರೆಗೆ ಸಿಲುಕಿ ಹಾಕಿಸ್ಬೇಕು. ಯಾವ ಸಂದರ್ಭದಲ್ಲಿ ಅಭಿಮನ್ಯು ಯುದ್ಧಕ್ಕೆ ಹೋಗಬೇಕಾಯಿತು? ಅರ್ಜುನ ಸಂಶಪ್ತಕರನ್ನ ಅಟ್ಟಿಸ್ಕೊಂಡು ದೂರ ಹೋಗಿದ್ದಾನೆ, ಕೃಷ್ಣ ಅವರ ಜೊತೆಗೆ ಹೋಗಿದ್ದಾನೆ. ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ. ಇವನಿಗೆ ಮಾತ್ರ ಗೊತ್ತು ಚಕ್ರವ್ಯೂಹದ ಒಳಗೆ ಹೋಗೋದು, ಹೊರಗೆ ಬರೋದು ಗೊತ್ತಿಲ್ಲ. ಇವನನ್ನು ಬಿಟ್ಟರೆ ಒಳಗೆ ಹೋಗೋದು ಯಾರಿಗೂ ಗೊತ್ತಿಲ್ಲ ಪಾಂಡವರ ಪಾಳ್ಯದಲ್ಲಿ. ಸರ್, ಎಲ್ರಿಗೂ ಶುಭೋದಯ. ನಿನ್ನ ಭಾಷಣ ಅತ್ಯಂತ ನಮ್ಮ ಮನದಲ್ಲಿ ಮುಟ್ಟಿತು. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ. ಏನಪ್ಪ ಬರೆಯೋದು ಅಂತ ನನಗೆ ತುಂಬಾ ಭಯ ಆಯ್ತು. ಹೇಗೆ ಬರೆಯೋದು ಇದಕ್ಕೆ ಪದ್ಯ ಅಂತ. ಒಂದೊಂದ್ಸಲ ಈ ಕಡೆ ಮುಖ ಮಾಡಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈಗ. ಸೊ ಕೂತ್ಕೊಂಡೆ ಹೋಗ್ಬೋದಾ? ಎಸ್. ಓಕೆ. ಕೃತಕ ಬುದ್ಧಿ ಮತ್ತೆ ನೀ ಎಲ್ಲಿಂದ ಬಂದೆ, ಏಕೆ ಬಂದೆ, ನನ್ನ ಸ್ವಂತಿಕೆ ಮತ್ತು ಅಸ್ಮಿತೆಗೆ ಸವಾಲು ಹಾಕಿದೆ. ಪ್ರಪಂಚದ ಎಲ್ಲೆಡೆ ಪ್ರತಿಯೊಂದು ವಿಷಯದಲ್ಲೂ ಕೃತಕ ಬುದ್ಧಿಮತ್ತೆ ತುಂಬಿದೆ. ಆದ ಕಾರಣ ಕೃತಕ ಬುದ್ಧಿಮತ್ತೆ ತಜ್ಞರಿಗೆ ಅಧಿಕ ಬೇಡಿಕೆ ಸಿಕ್ಕಿದೆ. ಓ ಕೃತಕ ಬುದ್ಧಿಮತ್ತೆ, ನಿನ್ನ ಚುರುಕತನದಿಂದ ವೇಗವಾಗಿ ಕೆಲಸ ಮುಗಿಸುವೆ, ಆದರೆ ಮಾಡಿದ್ದೇ ಮಾಡುತ್ತಿರುವೆ ಮಂಕುತಿಮ್ಮ. ನಾ ಹಾಗಲ್ಲ, ನನ್ನ ಜಾಣತನದಿಂದ ಮತ್ತು ಸ್ವಂತ ಬುದ್ಧಿಯಿಂದ ಕ್ಲಿಷ್ಟಕರವಾದ ಸಮಸ್ಯೆಯನ್ನು ಬಗೆಹರಿಸಬಲ್ಲೆ ಓ ಪರಮಾತ್ಮ. ಭಾರತ ದೇಶದ ಜನಸಂಖ್ಯೆ ಏರುತ್ತಿದೆ, ನಿರುದ್ಯೋಗ ಕಾಡುತ್ತಿದೆ. ಕೃತಕ ಬುದ್ಧಿಮತ್ತೆ ನೀ ಬಂದು ಸಾವಿರಾರು ಜನಗಳ ಹೊಟ್ಟೆಪಾಡಿಗೆ ಕಲ್ಲು ಹೊಡೆದೆ. ಎಲೈ ಕೃತಕ ಬುದ್ಧಿಮತ್ತೆಯೇ, ನಿನಗೆ ಬೇಕು ವಿಶಾಲವಾದ ಜಾಗ, ಜಲ, ಹವಾ ನಿಯಂತ್ರಣ. ನಮಗೆ ಸಾಕು ಸಣ್ಣ ಜಾಗ ಮತ್ತು ಪ್ರಕೃತಿಯ ನಿಯಂತ್ರಣ. ಕೃತಕ ಬುದ್ಧಿಯೇ, ನಿನ್ನ ಸಂಭಾಳನೆ ಅತ್ಯಂತ ದುಬಾರಿ. ನೀ ಯಾಕೆ ನಮ್ಮ ಮಧ್ಯೆ ಬಂದು ಮಾಡುವೆ ಕಾರುಬಾರಿ. ಬೇಷ್, ನೀ ಮಾಡದಿರುವ ಕೆಲಸವಿಲ್ಲ, ನಿನ್ನಿಂದ ಪ್ರತಿಯೊಂದು ಕೆಲಸ ಅತಿ ಸುಲಭ. ನಿನ್ನ ನಿಖರತೆ ಯಾರಿಗೂ ಸರಿಸಮಾನವಿಲ್ಲ. ನನ್ನ ಮನದಾಳದ ಇಷ್ಟ ಕಷ್ಟ ತಿಳಿಯುವೆ, ರಹಸ್ಯ ಗೋಪ್ಯ ಇನ್ನೆಲ್ಲಿ ಉಳಿಯಿತು, ಹೇಗೆ ಉಳಿಸಲಿ ನನ್ನ ಅಸ್ಮಿತೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಜನಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿದ್ರಿ, ಅದರ ನಂತರ ಕೃತಕ ಬುದ್ಧಿಮತ್ತೆ ಜನರ ಕೆಲಸ ಕಿತ್ಕೋತಾ ಇದೆ ಅಂತ ಹೇಳಿದ್ರಿ. ಅವೆರಡಕ್ಕೂ ಲಿಂಕ್ ಇದೆಯಾ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಜನಕ್ಕೂ ಜನಸಂಖ್ಯೆ ಸ್ಫೋಟ ಆಗ್ಬೋದೇನೋ ಅಂತ. ತುಂಬ ಅದ್ಭುತವಾಗಿತ್ತು ಮೇಡಮ್. ಕೃತಕ ಬುದ್ಧಿ ಬಗ್ಗೆ ನೀವು ಆಲ್ಮೋಸ್ಟ್ ಅದನ್ನು ತಳ್ಳಿಬಿಟ್ಟಿದ್ದೀರಿ ಆಚೆಗೆ, ನನ್ನ ಹತ್ರ ಬರಲೇಬೇಡ ಅನ್ನೋ ಥರ. ಸೊ ಯಾರೋ ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ನಾಟ್ ಎ ಸಬ್ಸ್ಟಿಟ್ಯೂಟ್ ಫಾರ್ ನ್ಯಾಚುರಲ್ ಆರ್ ಇನ್ನೇಟ್ ಸ್ಟುಪಿಡಿಟಿ ಅಂತ ಹೇಳಿ. ಸೊ ನಮ್ಮ ಅಸ್ಮಿತೆ ಕಳ್ಕೊಂಬಿಟ್ರೆ ವಿ ಬಿಕಮ್ ಇನ್ನೇಟ್ಲಿ ಸ್ಟುಪಿಡ್ ಅಂತ. ಸೊ ಇದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಮೇಡಮ್ ಹೇಳಿದಾಗ ಬೆರಳು ಕೊಟ್ಟರೆ ಕೈನೇ ನುಂಗ್ಬಿಡುವಂಥ ಪರಿಸ್ಥಿತಿ ಇದೆ ಈಗ ಕೃತಕ ಬುದ್ಧಿನ ನಾವು ಒಳಗೆ ಬರಕ್ಕೆ ಬಿಟ್ಟರೆ ಅಂತ. ಆದರೆ ನಮ್ಮ ಶ್ರೀಲಕ್ಷ್ಮಿ ಅವರು ಹೇಳಿದಾಗೆ
ಕೃತಕ ಬುದ್ಧಿ ಈಗ ನಮ್ಮ ಮೆಡಿಕಲ್ ಸೈನ್ಸ್ನಲ್ಲೇ ನಾವು ಪೇಷಂಟ್ಸ್ ಎಷ್ಟೋ ಸತಿ ಹೇಳುವಾಗ ಆರ್ಟಿಫಿಷಿಯಲ್ ಇಟ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್ 2+2 ಕ್ಯಾನ್ ಬಿ 3.9 4 ಆರ್ 4.1 ಆಲ್ಸೋ ಅಂತ ನಾವು ಎಷ್ಟೋ ಸತಿ ಹೇಳ್ತಿರ್ತೀವಿ. ಹಾಗೇನೆ ಕೃತಕ ಬುದ್ಧಿನೂ ಹಾಗೇನೆ ಇಟ್ ಕ್ಯಾನ್ ಓನ್ಲಿ ಗಿವ್ ದಿ ಮ್ಯಾಥಮೆಟಿಕಲ್ 2+2 ಈಸ್ 4 ನಥಿಂಗ್ ಎಲ್ಸ್ ಅನ್ನತ್ತೆ ಅದು. ಬಟ್ ಮೇಡಮ್ ಹೇಳಿದಾಗೆ ಒಬ್ಬ ಕವಿ ಅದನ್ನು 3.9 ಆಗೂ ಪ್ರೂವ್ ಮಾಡ್ತಾನೆ, 4.1 ಆಗೂ. ಸೊ ಹಾಗೆ ಅದರಲ್ಲಿ ಈಗ ಕೃತಕ ಬುದ್ಧಿನಲ್ಲಿ ಏನು ಲಿಮಿಟೇಷನ್ಸ್ ಇದೆ ಅನ್ನೋದಕ್ಕೆ ದಟ್ ಈಸ್ ವೆಲ್ ಡಾಕ್ಯುಮೆಂಟೆಡ್. ಸೊ ಸಂದರ್ಭದ ಅರಿವು ಅದಕ್ಕೆ ತಿಳಿಯಲಾಗದು ಎಷ್ಟೋ ಸಲ. ಆ್ಯಂಡ್ ರಚನಾತ್ಮಕತೆ ಅಥವಾ ಸೃಜನಶೀಲತೆ ಕ್ರಿಯೇಟಿವಿಟಿ ಅನ್ನೋದೇನಿದೆ ಅದು ಡೆಫಿನೆಟಾಗಿ ಇನ್ ದ ಪ್ರೆಸೆಂಟ್ ಸ್ಟೇಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧ್ಯ ಇಲ್ಲ. ಮತ್ತು ಎಮೋಷನ್ ಆ್ಯಂಡ್ ಎಂಪತಿ. ಸೊ ಇವಾಗ ಒಂದು ಉದಾಹರಣೆ ಕೊಡಬೇಕಾದ್ರೆ, ಈಗ ಯಾರೋ ಮನೆಯಲ್ಲಿ ಯಾರೋ ದೈವಾಧೀನರಾಗಿರ್ತಾರೆ ಅಂದ್ಕೊಳ್ಳಿ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವ್ರಿಗೆ ಸಮಾಧಾನ ಹೇಳಬೇಕಾದ್ರೆ, ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನ ಜೊತೆಗಿದ್ದೀನಿ, ನಿಂಗೆ ಯಾವಾಗಲೇ ತೊಂದರೆ ಆದರೂ ನನ್ನನ್ನು ಸಂಪರ್ಕಿಸು ಅಂತ ಇಷ್ಟು ಹೇಳ್ಬೋದೇ ಹೊರತು, ಇನ್ನೂ ಒಂಚೂರು ಮುಂದೆ ಹೋಗಿ ಇಲ್ಲ ಅವ್ರು ನಮ್ಮ ಹತ್ರ ಈಗ ದೈಹಿಕವಾಗಿ ಇಲ್ಲದೆ ಇದ್ರೂ ಅವ್ರ ವಿಡಿಯೋಸ್ ಇದೆ, ಅವ್ರು ಹಾಡಿರೋ ಹಾಡುಗಳೆಲ್ಲ ಇದೆ. ಸೊ ನಾವು ಅದನ್ನು ನೋಡಿಕೊಂಡು ಸಂತೃಪ್ತಿಯಾಗಿ ಇರ್ಬೋದು. ನಮ್ಮ ಮನೇಲೇ ಅವ್ರು ಈಕ್ವಿವೆಲೆಂಟ್ ಇದ್ದಾರೆ, ಸೊ ನಮ್ಮ ಮನೆಗೆ ಯಾವಾಗಲೂ ಬರ್ಬೋದು ಅಂತ. ಹೀಗೆ ಡೆಪ್ತ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಅದರ ಕೈಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮಾಳವಿಕಾ ಮೇಡಮ್ ಏನು ಹೆದರ್ಕೋಬೇಕಾಗಿಲ್ಲ. ಆಲ್ಸೋ ಟು ಸಪ್ಲಿಮೆಂಟ್ ಆ್ಯಂಡ್ ನಾಟ್ ಸಪ್ಲಾಂಟ್ ಯುವರ್ ಸೆಲ್ಫ್. ಸೊ ಅದಕ್ಕೇನು ಸಾಧ್ಯ ಇಲ್ಲ ಅಂತಂದರೆ, ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಔಟ್ ಆಫ್ ದ ಬಾಕ್ಸ್ ಆರ್ ಲ್ಯಾಟ್ರಲ್ ಥಿಂಕಿಂಗ್ ಅದಕ್ಕೆ ಸಾಧ್ಯ ಇಲ್ಲ. ಇಟ್ ವಿಲ್ ಓನ್ಲಿ ಥಿಂಕ್ ಸ್ಟ್ರೇಟ್. ಮೇಡಮ್ ಚೆನ್ನಾಗಿ ಹೇಳಿದ್ದಾರೆ. ಅವರು ಕವನ ಓದಿದ ಮೇಲೆ ನಮ್ದೊಂದು ಸ್ವಲ್ಪ ಆರ್ಟಿಫಿಷಿಯಲ್ ಅನ್ಸ್ಬೋದೇನೋ. ಇದು ನಂದು ಟಾಪಿಕ್ ಏನಿಟ್ಟಿದ್ದೀನಿ ಅಂದರೆ AIO IIO ಅಂತ. ಯೂಶ್ವಲ್ ಆಗಿ ನಾನು ಬರೆಯೋದು ದಿನನಿತ್ಯ ಏನು ನಡೆಯುತ್ತೋ ಅದ್ರ ಬೇಸಿಸ್ ಮೇಲೆ ಬರೆಯೋದು. ಈ ಥರ ಒಂದು ಟಾಪಿಕ್ ಕೊಟ್ಬಿಟ್ಟು ಬರಿ ಅಂತಂದರೆ ಸ್ವಲ್ಪ ಕಷ್ಟ, ಎಕ್ಸಾಮಿಗೆ ಕೂತು ಬರ್ದಂಗೆ ಆಗುತ್ತೆ. ಸೊ ಒಂದಾನೊಂದು ಕಾಲ ಎಲ್ಲದಕ್ಕೂ ಉಪಯೋಗಿಸಬೇಕಾಗುತ್ತಿತ್ತು ಕಾಲ. ಒಂದಾನೊಂದು ಕಾಲ ಎಲ್ಲದಕ್ಕೂ ಉಪಯೋಗಿಸಬೇಕಾಗುತ್ತಿತ್ತು ಕಾಲ. ಆದರೆ ಈಗ ಹಾಗಿಲ್ಲ ಕಾಲ. ಕೂತ ಜಾಗಕ್ಕೆ ಬಂದೊದಗುವುದು ಎಲ್ಲ. ಹಳತು ಒಳಿತೋ ಅಥವಾ ಹೊಸತು ಒಳಿತೋ ಇವೆರಡರ ನಡುವೆ ಮನಸ್ಸಿನೊಳಗೆ ಗೊಡವೆ. ನಮ್ಮಮ್ಮನಿಗೆ ಆಗ ನಾವೇ ಸ್ವಿಗ್ಗಿ, ಝೊಮ್ಯಾಟೊ, ಬಿಗ್ ಬಾಸ್ಕೆಟ್ಟು, ಬ್ಲಿಂಕಿಟ್ಟು. ನಮ್ಮಮ್ಮನಿಗೆ ಆಗ ನಾವೇ ಸ್ವಿಗ್ಗಿ, ಝೊಮ್ಯಾಟೊ, ಬಿಗ್ ಬಾಸ್ಕೆಟ್ಟು, ಬ್ಲಿಂಕಿಟ್ಟು ಎಷ್ಟು ಸಾರಿ ಕಳುಹಿಸಿದರೂ ಓಡಿ ಹೋಗಿ ತಂದು ಕೊಡುತ್ತಿದ್ದೆವು ದುಡ್ಡು ಕೊಟ್ಟು. ದುಡ್ಡು ಕೊಟ್ಟು ಅಂತ ಯಾಕೆ ಹಾಕಿದ್ದೀನಿ ಅಂದರೆ ಅದರಲ್ಲಿ ಉಳಿಯೋ ಚಿಲ್ಲರೆ ನಮ್ದಾಗ್ತಿತ್ತು. ಸೊ ಹಾಗಾಗಿ ಇವಾಗ PTM ಮಾಡಿದ್ರೆ ಕೈಯಲ್ಲೇನು ದುಡ್ಡು ಇರಲ್ಲ. ಸೊ ಗ್ರಾಮು KG ಹಣ್ಣು ತರಕಾರಿ ಸೊಪ್ಪುಗಳ ವ್ಯತ್ಯಾಸವನ್ನು ಕಲಿಯುತ್ತಾ, ಬಂದ ಕೊಟ್ಟು ಚಿಲ್ಲರೆ ಪಡೆಯುತ್ತಾ ಕಲಿತು ಬಿಟ್ಟೆವು ಗಣಿತ. ಈಗ ಎಷ್ಟೊಂದು ಜನಕ್ಕೆ ಮೆಣಸಿನ್ಕಾಯಿ ತೊಗೊಂಬಂದರೆ ಎಷ್ಟು KG ತರಬೇಕು ಅಂತಾರೆ. ವಿ ನ್ಯೂ ಗ್ರಾಮ್ ಅವಾಗಲೇ ಗೊತ್ತಿತ್ತು. ಹಿಂದೆ ನಾ ಬ್ಯಾಂಕಿಗೆ, ದಿನಸಿಗೆ, ಹೋಟೆಲಿಗೆ ಖುದ್ದು ಹೋಗುತ್ತಿದ್ದೆ. ಎಲ್ಲೆಡೆ ನಟರಾಜ ಸರ್ವಿಸ್ನಿಂದ ನಾ ಇರುತ್ತಿದ್ದೆ ತಂದುರುಸ್ತು. ಈಗ ಎಲ್ಲವೂ ಜಂಗಮವಾಣಿಯಲ್ಲೇ ಕೂತಲ್ಲೇ ಬಂದರೂ ಏತಕ್ಕೂ ನನಗೆ ಆಗಿಬಿಡುವುದು ಸುಸ್ತು. ಅಂದು ಕೊಡಗಾನ ಕೋಳಿ ನುಂಗಿತ್ತ ಎಂಬಂತೆ ಇಂದು ಜಂಗಮವಾಣಿ, ಗಡಿಯಾರ, ಅಲಾರಾಮು, ಕ್ಯಾಲೆಂಡ್ರು, ಬ್ಯಾಂಕ್, ದಿನಸಿ, ಗೆಳೆಯರನ್ನೆಲ್ಲ ನುಂಗಿತ್ತ. ಅಂಗೈ ಅಗಲದ 4 ಅಂಗುಲದ ವಸ್ತುವು ಇಂದು ನಮ್ಮ ಬುದ್ಧಿಗೆ ತಂದಿರುವುದು ಅಂಗವೈಕಲ್ಯ. ಅಂಗೈ ಅಗಲದ 4 ಅಂಗುಲದ ವಸ್ತುವು ಇಂದು ನಮ್ಮ ಆಟವಾಡುವ ಕೈಗಳಲ್ಲಿ ಹೂತು ಹೋಗುತ್ತಿರುವುದು ಬಹಳಷ್ಟು ಚಿನ್ನರ ಬಾಲ್ಯ. ಹಿಂದೆ ಎಲ್ಲರ ದೂರವಾಣಿ ಸಂಖ್ಯೆಗಳು ಹಾಗೆಯೇ ಆಗಿರುತ್ತಿತ್ತು ಬಾಯಿಪಾಠ. ಯಾರ ನಂಬರ್ ಕೇಳಿದ್ರು ಬಾಯಲ್ಲಿರೋದು. ಈಗ ನನ್ನವರ ಹುಟ್ಟು ಹಬ್ಬಗಳನ್ನು ನೆನಪಿಸಲು ಬೇಕಾಗುತ್ತಿದೆ ಮೊಬೈಲ್ ನೋಟ. ಎತ್ತ ಸಾಗುತ್ತಿದೆ ಜಗದ ದಾರಿ, ಎಲ್ಲರ ಮೇಲೂ ಬರೀ ಮೊಬೈಲ್ನದೇ ಸವಾರಿ. ತಂತ್ರಜ್ಞಾನದ ಕುತಂತ್ರಕ್ಕೆ ಬಲಿಯಾಗುತ್ತಿರುವುದು ನಿಜಾರಿ. ಕೃತಕ ಜಗತ್ತಿಗೆ ಮೋರೆ ಹೋಗದಂತೆ ಎಚ್ಚೆತ್ತುಕೊಳ್ಳುವುದು ನಮ್ಮ ಜವಾಬ್ದಾರಿ. ಪ್ರತಿಯೊಂದಕ್ಕೂ ಆಗದಿರಿ ತಂತ್ರಜ್ಞಾನಕ್ಕೆ ಅವಲಂಬಿ, ನಡೆಯಿರಿ ಎಲ್ಲರೂ ನಿಮ್ಮ ಬುದ್ಧಿವಂತಿಕೆ ನಂಬಿ.
ಅಂತ ಹೇಳ್ತಾ ನಾನು ಈ ಕವನ ಮುಗಿಸ್ತೇನೆ. ದಿನನಿತ್ಯ ನಡೆಯುವಂಥ ಸಂದರ್ಭಗಳನ್ನು ಒಂದು ಕಾವ್ಯದ ಮೂಲಕ ನೀವು ಪ್ರಸ್ತುತಿಪಡಿಸಿದ್ದೀವಿ. ಇದರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತಂತ್ರಜ್ಞಾನ ಒಳ್ಳೆಯ ಮಾಲಿಯಂತಿರಬೇಕೇ ಹೊರತು ತಂತ್ರಜ್ಞಾನ ಮಾಲೀಕನಾಗಬಾರದು ನಮಗೆ. ಸೊ ಈಗ ಇದರಲ್ಲಿ ನ್ಯೂಸ್ ಪೇಪರ್ನಲ್ಲಿ ಒಂದು ಅದನ್ನು ಮರೆತು ಬಿಟ್ಟು ಬೇರೆ ಏನೋ ಬರೆದು ಬಿಟ್ಟಿದ್ದೀನಿ. ಇದರ ಶೀರ್ಷಿಕೆ ಏಕಾಂತ ಅಂತ. ಇಂಗ್ಲೀಷಲ್ಲಿ ಸಾಲಿಟ್ಯೂಡ್ ಅಂತಾರೆ. ಸೊ ಇಟ್ಸ್ ಡಿಫ್ರೆಂಟ್ ಫ್ರಮ್ ಲೋನ್ಲಿನೆಸ್ಗಿಂತ ಇದು ಬೇರೆ. ಯಾರಾದರೂ 100 Years of Solitude ಅಂತ ಬುಕ್ ಓದಿದ್ದೀರಾ? ಗ್ಯಾಬ್ರಿಯಲ್ ಮಾರ್ಕೆಸ್ದು. ಇಟ್ಸ್ ಒನ್ ಆಫ್ ದ ಸೂಪರ್ ಬುಕ್ಸ್. ಈಸ್ ಒನ್ ಆಫ್ ದ ಬೆಸ್ಟ್ ರೈಟರ್, ಸ್ಪ್ಯಾನಿಷ್ ರೈಟರ್. ಸೊ ಈಗ ನನ್ನ ಈ ಕವನ ಹೇಳ್ತೀನಿ. ನಿಶಬ್ದತೆಯ ತುತ್ತ ತುದಿಯಲ್ಲಿ ಒಬ್ಬನೇ ಕುಳಿತಿರುವೆ. ಇಲ್ಲಿ ಯಾವುದೇ ಆಣೆ ಪ್ರಮಾಣಗಳಿಲ್ಲ, ಮುರಿದು ಬಿದ್ದ ವಾಗ್ದಾನಗಳಿಲ್ಲ. ಸಮಯವು ಹರಿಯುತ್ತಿಹುದು ನಿದ್ದೆ ಹೋದ ನದಿಯಂತೆ ನನ್ನ ಹಳೆಯ ನೆನಪುಗಳ ಅಲೆಗಳ ಮೇಲೆ. ಸಮಯವು ಹರಿಯುತ್ತಿಹುದು ನಿದ್ದೆ ಹೋದ ನದಿಯಂತೆ ನನ್ನ ಹಳೆಯ ನೆನಪುಗಳ ಅಲೆಯ ಮೇಲೆ. ನನ್ನೀ ಹೃದಯದ ಬಡಿತದ ಕಾತುರತೆಯನ್ನು ಅಳೆಯಲು ಯಾವುದೇ ಮಾಪನವಿಲ್ಲ. ನಿದ್ದೆ ಇಲ್ಲದ ನನ್ನ ರಾತ್ರಿಗಳ ಗಮನಿಸುವ ಕಣ್ಣುಗಳಿಲ್ಲ. ಅಲ್ಲೊಂದು ನಿಟ್ಟುಸಿರು ಬಾಣಚಂದಿರನನ್ನ ಕದಡುತ್ತಿದೆ. ಏಕಾಂತತೆ ನನಗೆ ಶಾಪವಲ್ಲ, ಪದಗಳಿಲ್ಲದ ಆತ್ಮಸಂವಾದ, ಕೊನೆಗೂ ದೊರಕಿದ ಸುಳ್ಳು ಹೇಳದ ಕೈಗನ್ನಡಿ, ನನ್ನನ್ನು ಜಗಕ್ಕೆ ಬೆತ್ತಲಾಗಿಸುವ ದರ್ಪಣ. ಈ ಶಬ್ದ ಶೂನ್ಯ. ರಾತ್ರಿಯು ಬಾಹ್ಯ ಜಗದಿಂದ ಮುಕ್ತ, ನನ್ನನ್ನಾವರಿಸುತ್ತಿದೆ ಪ್ರಶಾಂತ ಮುಸುಕಿನಿಂದ. ನಾ ಒಂಟಿಯಲ್ಲ, ಏಕಾಂತತೆಯೇ ಅನೂಹ್ಯ, ಅದ್ಭುತ ಏಕಾಂತವೇ ಸಡಗರ. ಕೃತಕ ಬುದ್ಧಿಮತ್ತೆ ನಂಬಿಕೊಂಡ ಮನುಕುಲ ಹ್ಯಾಂಗಾರೆ ಕುಣಿದು ಮಂಗಾಟ ಮಾಡಿದಾಗ ಬರೀ ಮನುಕುಲವಲ್ಲ, ಸಂಪೂರ್ಣ ಜೀವ ಸಂಕುಲ ಅಂಗಾತ ಬಿತ್ತು, ಹೆಗಲಲ್ಲಿ ಎತ್ತು. ಇದು ಮುಂದೆ ಆಗುವಂಥದ್ದು. ಸೊ ಕೃತಿಕ ಬುದ್ಧಿಮತ್ತೆ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಡಿಯುತ್ತಿತ್ತು. ನನಗೆ ಔಟ್ ಆಫ್ ಸಿಲೆಬಸ್, ಯಾಕಂದ್ರೆ ಅರುಣ್ ಹಟ್ಕೊಳ್ಳಿ ಅವರು ಇದನ್ನು ಕಳಿಸಿರ್ಲಿಲ್ಲ. ಸೊ ಆದರೆ ಅದನ್ನೇ ಇದು ತಾನೇ ಸೃಷ್ಟಿ ಮಾಡಿ ತಾನೇ ಸಾಕಿ ಸಲಹಿ ಬೆಳೆಸಿದಂಥ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತನ್ನನ್ನೇ ಅಂದರೆ ಸೃಷ್ಟಿಕರ್ತನಿಗೆ ಒಂದು ಸವಾಲಾಗಿ ನಿಂತಿರೋದು. ಅಂದರೆ ಇಂಗ್ಲೀಷ್ನಲ್ಲಿ ಫ್ರಾಂಕೆನ್ಸ್ಟೈನ್ ಮಾನ್ಸ್ಟರ್ ಅಂತ, ಅಂದರೆ ಫ್ರಾಂಕೆನ್ಸ್ಟೈನ್ ರಾಕ್ಷಸ ಅಥವಾ ದೈತ್ಯಾಕಾರದ ಒಂದು ಇದಾಗಿ ನಿಂತುಬಿಟ್ಟಿದೆ ಅಂತ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಪ್ರಾಬ್ಲಮ್ ಅನ್ಲೆಸ್ ವಿ ಆರ್ ವೈಸ್. ಆ್ಯಂಡ್ ನಮ್ಮ ನೆಕ್ಸ್ಟ್ ಜನ್ರೇಷನ್ವರೆಗೂ ಕೆಲವು ಸ್ಟಡೀಸ್ ಆಗಿದೆ. ಅದರಲ್ಲಿ ಏನು ಅಂದರೆ ದೇ ಹ್ಯಾವ್ ಕಂಡಕ್ಟೆಡ್ ಎ ಸ್ಮಾಲ್ ರ್ಯಾಂಡಮೈಸ್ ಟ್ರಯಲ್ ಆಲ್ಸೋ. ಸೊ ಕೆಲವರು ChatGPT ನೋಡ್ಕೊಂಡು ಒಂದು ಎಸ್ಸೆ ಬರೆದವರು, ಹಾಗೇ ಬರೆದವ್ರದ್ದು ಕ್ವಾಲಿಟಿ ಅವ್ರದ್ದೇ ಚೆನ್ನಾಗಿದ್ರು ಕೂಡ ಆಮೇಲೆ ತಿರ್ಗಾ ಅದನ್ನು ರಿಪೀಟ್ ಮಾಡಿ ನೀವು ಅಂತ ಹೇಳಿದಾಗ ಇವ್ರಿಗೆ ಏನೂ ಆಗದೆ ಇರೋದು. ಆ್ಯಂಡ್ ದೆನ್ ಈ ಥರದ್ದು ಇಟ್ ಈಸ್ ಪ್ರೂವನ್ ದಟ್ ಇಟ್ ಕೆನಾಟ್ ರಿಪ್ಲೇಸ್ ಅವರ್ ಹ್ಯೂಮನ್ ಇಂಟೆಲಿಜೆನ್ಸ್. ಹಾಗಾಗಿ ಶುಡ್ ನೆವರ್ ಬಿಕಮ್ ಪ್ರೇ ಟು ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸರ್, ಆಮೇಲೆ ಬ್ರೈನ್ ಕೂಡ ಅಟ್ರೋಫಿ ಆಗ್ಬೋದು. ಚಿಕ್ಕ ಮಕ್ಕಳಿಂದನೇ ಇದನ್ನು ಅಭ್ಯಾಸ ಮಾಡಿ ನಾನು ಹಾಕಿದೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಇನ್ನೊಂದು ಯೋಚನೆ ಮಾಡಿದ್ದೆ ನಾನು. ಇವಾಗ ಒಂದು ಕವನ ಬರೀತಾ ಇರಲ್ಲ ಎಲ್ಲರೂ, ಅದನ್ನೇ ChatGPT ಕೊಟ್ಟು ರೈಟ್ ಹಿಯರ್ ಒಂದು ಮಾಡುವಂತ ಮಾಡೋಣ, ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಟೈಮ್ ಆದರೆ ಇನ್ನೊಂದು ರೌಂಡ್ ಮಾಡ್ಬೋದು ಆ್ಯಕ್ಚುಲಿ ಅದನ್ನು. Novel which talks about this, andre artificial intelligence will depend agi finally how that guy overcomes that. It comes to a stage where it's about to take his life and it's replaced him. And that's a very famous novel. I can't get that name. It's very nice, but it's much before. Even large language models now, cataract surgery we were implementing it.
ಅದು ಏನು ಮಾಡುತ್ತೆ ಅಂದರೆ ಅದು ಬೇಸಿಕ್ ಪ್ರಾಬ್ಲಮ್ ಅಂದರೆ ಅದೇನು ನಂಗೆ ಗೊತ್ತಿಲ್ಲ ಅಂತ ಹೇಳಲ್ಲ, ಅದ್ರಿರೋ ಇನ್ಫಾರ್ಮೇಷನಲ್ಲೇ ಇಟ್ ವಿಲ್ ರೀಫಾರ್ಮ್ ಇದಕ್ಕೆ ಬುದ್ಧಿಮತ್ತೆ ಅಂತಿಲ್ಲ, ಅಸ್ಮಿತೆ ಹುಡುಕೋದ್ರ ಬಗ್ಗೆ ಪ್ರಾರ್ಥನೆ ಅಂತ ಅಂದ್ಕೊಂಡ್ರು ಆಯಿತು. ಮಾಡೋಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡೋದು ಬರ್ದಿದ್ರು ನೀವು ಭಾಳ ಸೌಮ್ಯವಾಗಿ ಹೇಳ್ತಾ ಇದ್ದೀರಿ. ಕವಲ್ ಶೀರ್ಷಿಕೆ ಇರಿಸು ತಂದೆ ಹೀಗೆ: ಮಳೆ ಇರಲಿ ಚಳಿ ಇರಲಿ ಸಮಯಕ್ಕೆ ಉದಯಿಸಿ ಜಗವ ಬೆಳಗುವ ದಿನಕರನ ಹಾಗೆ, ತಾನು ಮೋಡದಲ್ಲೇ ಮರೆಯಾದರೂ ತನ್ನ ಪ್ರಭೆಯನ್ನು ಬಿಡದ ಆದಿತ್ಯನ ಹಾಗೆ, ಇರಿಸು ತಂದೆ ಹೀಗೆ ನನ್ನ ಅಸ್ಮಿತೆಯನ್ನು ಸದಾ ಮೆರೆಯುವ ಹಾಗೆ. ಎಲ್ಲೋ ಹುಟ್ಟಿ ಕಣಿವೆ ಕಾಡು ಮೇಡುಗಳಲ್ಲಿ ದಾರಿ ಕ್ರಮಿಸಿ ಸೇರಬೇಕಿರುವ ಸಮುದ್ರದೆಡೆಗೆ ಓಡುವ ನದಿಯ ಹಾಗೆ, ಹಾಕಿದ ಪಾತ್ರೆಯ ಆಕಾರ ಹೊಂದಿದರೂ ತನ್ನತನವನ್ನು ಬಿಟ್ಟುಕೊಡದ ಜಲದ ಹಾಗೆ, ಇರಿಸು ತಂದೆ ಹೀಗೆ ನನ್ನ ಅಸ್ತಿತ್ವವನ್ನು ಸದಾ ಮೆರೆಯುವ ಹಾಗೆ. ತನ್ನ ಇರುವಿಕೆಯ ಕುರುಹು ಕೊಡದೆ ಜೀವ ಪೊರೆವ ವಾಯುವಿನ ಹಾಗೆ, ಎಲ್ಲೇ ಬಂಧಿಸಿಟ್ಟರೂ ಪಸರಿಸಿ ಹರಡುವ ಗಾಳಿಯ ಹಾಗೆ, ಇರಿಸು ತಂದೆ ಹೀಗೆ ನನ್ನ ಅಸ್ಮಿತೆಯನ್ನು ಎಂದೂ ಬಿಡದ ಹಾಗೆ. ಸದ್ದಿಲ್ಲದೆ ತನ್ನ ಸಾರವನ್ನೆಲ್ಲ ಬಸದು ಪೊರೆದು ಬೀಜವನ್ನು ಹೆಮ್ಮರವಾಗಿಸುವ ಭೂಮಿಯ ಹಾಗೆ, ಎಷ್ಟೇ ತುಳಿದರೂ ತನ್ನ ಮೇಲೆ ಕಟ್ಟಿ ಕೆಡವಿದರೂ ಅಗಾಧ ಸಹನೆ ಮೆರೆವ ಭೂತಾಯಿಯ ಹಾಗೆ, ಇರಿಸು ತಂದೆ ಹೀಗೆ ನನ್ನ ಅಸ್ಮಿತೆಯನ್ನು ಎಂದೂ ಬಿಡದ ಹಾಗೆ, ನನ್ನ ಅಸ್ಮಿತೆಯನ್ನು ಎಂದೂ ಬಿಡದ ಹಾಗೆ. ಬಿಡಲ್ಲ ಮೇಡಮ್ ದೇವರು. ಹಾಡುವುದನ್ನು ಕೋಗಿಲೆಯು ಮರೆಯುವುದೇ, ಬೆಳ್ಳಿ ಮೋಡ ತೇಲದೆ ನಿಲ್ಲುವುದೇ, ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ, ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ, ನದಿಯು ಕಡಲ. ಅದು ಒಂದು. ಈಗಲೇ ನೀವು ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಪ್ರಾರ್ಥನೆ ಇದೆ ಸ್ಕೂಲ್ ಮಾಸ್ಟರ್ದ, ಅದು ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಅದರ ಜ್ಞಾಪಕ ಬಂದು ನೀವೀಗ ಹೇಳ್ತಿರೋವಾಗ್ಲೇ. ಈಗ ಏನಾಗುತ್ತೆ, ನಮ್ಮ ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಒರಿಜಿನಲ್ ಫೋಟೋಗ್ರಾಫ್ ನೋಡ್ತೀವಿ, ಬಟ್ ಇಟ್ ಬಿಕಮ್ ಸೋ ಡಿಫಿಕಲ್ಟ್ ಫಾರ್ ತರೋದಕ್ಕೆ ಆಗೋದಿಲ್ಲ. ತಂದು ಹುಡುಕದ್ ನೋಡಿದ್ರೆ ಒರಿಜಿನಲ್ ಯಾವುದು ಇದೆಯೋ ವಿದ್ಯಮಾನ ಶ್ಲೋಕ ಏನಿದೆ ಅದು ನೀವು ಹಾಕಾಗ ತಕ್ಕದಾಗದು ಫೋಟೋ ಕ್ರಿಯೇಟ್ ಮಾಡಿ ಕೊಡುತ್ತೆ. ಬೇಸಿಕಲಿ ಫೋಟೋ ಬೇಕು ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದರೆ ನೀವು ಆ ಶ್ಲೋಕನ ಹಾಕಿ ಕೊಟ್ಟರೆ ಅದೇ ಥರ ಕ್ರಿಯೇಟ್ ಅಕಾರ್ಡಿಂಗ್ ಟು ವರ್ಡಿಂಗ್ಸ್ಗೆ ಬಂದಿದೆ. ಅವರು ಟ್ರೈ ಮಾಡ್ತಿರ್ತಾರೆ, ಅದು ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಲಿಮಿಟೇಷನ್ಸ್ ನಮ್ದು ಏನು ಒರಿಜಿನಲ್ ಫೀಲಿಂಗ್, ನ್ಯಾಚುರಲ್ ಆ್ಯಂಡ್ ವಾಟ್ ವಿ ಹ್ಯಾವ್ ರಿಯಲಿ ಫೆಲ್ಟ್ ಅಬೌಟ್ ಅನ್ನೋದಿದೆ, ಅದು ನನ್ನತ್ವ, ಅದು ನಮ್ಮ ಸ್ವಂತಿಕೆ, ನಾವು ಅನುಭವಿಸಿರುವಂಥದ್ದು, ನಾವು ಕಂಡಿರುವಂಥದ್ದು, ಅದು ಅಲ್ಲಿ ಬರೋದು ಸ್ವಲ್ಪ ಕಷ್ಟ. ಒಂದು ಶ್ರೀಲಕ್ಷ್ಮಿ ಅವ್ರಿಗೆ ಫಸ್ಟ್ ಕಳಿಸ್ದೆ, ಚೆನ್ನಾಗಿದೆ ರೀ ಕಳಿಸ್ರಿ ಸುಕುಮಾರ್ ಅವರಿಗೆ ಅಂತಂದು, ಗ್ಯಾರಂಟಿನ ಅಂತಂದ್ರೆ ಹ್ಞೂ ಅಂತಂದು ಸೊ ಕಳಿಸ್ಬಿಡಿ ಗ್ಯಾರಂಟಿ. ಸೊ ಓದ್ತೀನಿ. ಸೊ ಯಾಂತ್ರಿಕ ಬದುಕಿನ ಏರುಪೇರಿನ ಜಂಜಾಟದಲ್ಲಿ ತಾಂತ್ರಿಕ ವೈಜ್ಞಾನಿಕ ವೈವಿಧ್ಯತೆಯ ನಡುವೆ ಆಂತರಿಕ ಚಿಂತೆ ನೋವುಗಳ ಅಲ್ಲಿಯೇ ಅಡಗಿಸಿ ಮಾಂತ್ರಿಕನಂತೆ ಹಗಲಿರುಳೆನ್ನದೇ ನಮ್ಮ ಜೀವನ ಸಾಗುತ್ತಿದೆ. ಅವಸರವಸರದ ಹುಚ್ಚಾಟದ ಪೈಪೋಟಿಯಲ್ಲಿ ಸರಿದಾರಿಯ ಮರೆತು ಗುರಿತಪ್ಪಿದ ನೌಕೆಯಂತೆ ಅನುಕ್ಷಣ ಆಸ್ವಾದಿಸಿ ಆನಂದಿಸುವ ಸಂಗತಿಗಳು ಕರಗಿ ನೈಜತೆಯ ಬದುಕ ತನು ಮನವು ಕಳೆದುಕೊಂಡಿದೆ. ಏನೋ ಎಲ್ಲಿಯೋ ಲಾಭವ ಹುಡುಕುವ ನೆಪದಲ್ಲಿ ಓಡುವ ವಾಹನದ ಚಕ್ರಗಳಂತೆ ಗರಗರನೆ ತಿರುಗುತ್ತಾ ಅಸಹಾಯಕತೆಯಲ್ಲಿ ಛಿದ್ರಗೊಂಡ ಹೊಂಗನಸುಗಳಲ್ಲಿ ಆಸೆ ಆಕಾಂಕ್ಷೆಗಳ ಬದಿಗಿರಿಸುತ್ತಾ ಮೂಕರಾಗಿದ್ದೇವೆ. ಆದರೂ ಕಾಲವೇನು ಮಿಂಚಿಲ್ಲವಲ್ಲ, ಬಣ್ಣದ ಮಿಥ್ಯ ಬದುಕಿನಿಂದ ಶೀಘ್ರದಿ ಹೊರಬಂದು ಕಳೆದುಕೊಂಡ ಬೆಚ್ಚಿಂಗಾರಿಯ ಮತ್ತೆ ಮರುಕಂಡು ನವಜೀವನದೆಡೆಗೆ ತಿರುಗಿ ಸಾಗಬಹುದಲ್ಲ. ತುಸು ನಿಂತು ತುಸು ತಡೆದು ತುಸು ನಕ್ಕು ಪ್ರಕೃತಿಯ ಮಡಿಲಲ್ಲಿ ಪುಟ್ಟ ಮಗುವಾಗಿ ತಂಪು ಗಾಳಿ ಮಳೆಯಲ್ಲಿ ಕುಣಿದು ಕುಪ್ಪಳಿಸಿ ದುಗುಡ ದುಮ್ಮಾನವ ಕಳೆಯಲು ಹೃದಯವದು ಬಲು ಹಗುರ. ಜೀವನವೆಂದರೆ ಬರೀ ಒಂದು ನೀರಸ ಪಯಣವಷ್ಟೇ ಅಲ್ಲ,
ಅದೊಂದು ಕೌತುಕಮಯ ಸಂಘರ್ಷ ಯಾತ್ರೆ. ಅದ ಅರಿತು ಸಂತಸದಿ ಸ್ಫೂರ್ತಿ ಭರಿತ ಬಾಳಿನಲ್ಲಿ ಆದರ್ಶ ಮನುಜರಾಗಿ ಗುರಿ ಮುಟ್ಟಬಹುದಲ್ಲ. ಯಂತ್ರತಂತ್ರ ಕೃತಕ ಬುದ್ಧಿಮತ್ತೆಯಿಂದ ಕೂಡಿ ಬಲು ವೇಗದಿ ಓಡುತ್ತಿರುವ ಜಗತ್ತಿನಲ್ಲಿ ಮರೀಚಿಕೆಯ ನೆಂಟರಾಗದೆ ಅಸ್ಮಿತೆಯ ಕಾಪಾಡಿಕೊಂಡು ಭವ್ಯ ಸುಂದರ ಲೋಕದ ಒಡೆಯರಾಗೋಣ ಹೆಮ್ಮೆ. ಅವರ ಒಪಿನಿಯನ್ನೇ ಪ್ರತಿಬಿಂಬಿಸ್ತಾ ಇತ್ತು. ಯಾರೋ ಒಬ್ರು ಇವತ್ತು ಕವನ ಹೇಳಿದ್ರಂತ, ಅದೇ ಥರ ಚೇತನ್ ಅಲ್ವಾ, ಅದೇ ಥರ ಇತ್ತು, ಕರೆಕ್ಟ್ ಅದೇ ಥರ ಇತ್ತು, ಬಟ್ ಎಕ್ಸ್ಪ್ರೆಸಿಂಗ್ ಡಿಫ್ರೆಂಟ್ ಮೀನಿಂಗ್ಸ್. It's that smile, her eyes began. A poor life this, so full of care. We have no time to stand and stare. ಅದೇ ಆಲ್ಮೋಸ್ಟ್ ನೀವು ಹೇಳಿದ್ದನ್ನೇ ಪ್ರತಿಬಿಂಬಿಸುತ್ತದು. ಸೊ ಮತ್ತೆ ತಿರ್ಗಾ ಒಂದು ಹಾಡು ಜ್ಞಾಪಕ ಬಂತು. ಬದುಕಿನ ಹಣತೆ ಗಾಳಿಯಲ್ಲೂರಿದಿದೆ ಏಕೋ, ಬತ್ತಿದ ಕಣ್ಣೀರಲು ಆಸೆ ಇದೆ ಇನ್ನೇಕೋ, ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ಧಾರ. ಸಲೀಲ್ ಚೌಧರಿ ಮ್ಯೂಸಿಕ್. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿಯೆಡೆಸೋ ಬಹುದೂರ ನೋಟವನು, ಹೇಳಿ ನನ್ನಡಿಯೆಡೆಸೋ ಬಹುದೂರ ನೋಟವನು, ಕೇಳಿ ನೋಡನೆಯೇ ಸಾಕು ನನಗೊಂದು ಹೆಜ್ಜೆ. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವ ಈ ಮೂರ್ಖನನು ಮುಂದೆ, ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೆಯ. ಬೆಳಗಾಗ ಹೊಳೆಯದೆ ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು, ಈ ನಡುವೆ ಕಳೆಕೊಂಡ ದಿವ್ಯವೋಗನಗುತ್ತ. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ಹಾಡೆ ಹಾಡೇ ಹಾಡೋಣ ಕವನಕ್ಕಿಂತ ನಾನೊಂದು ಟ್ರೈ. ವಾಕ್ಯ ಇರುತ್ತಲ್ವಾ, ಅಲ್ಲ ಅಲ್ಲಿ ಇದು ಮಾಡಬೇಕು. ಓ ಮಧುರ ಮನಸೇ ಅಮ್ಮನ ಮನಸೇ, ಓ ಮಧುರ ಮನಸೇ ಅಮ್ಮನ ಮನಸೇ, ಈ ಭೂಮಿ ಕಂಡಂಥ ತೆನೆ ಹಾಲಿನ ಕನಸೇ, ಓ ಮಧುರ ಮನಸೇ ಅಮ್ಮನ ಮನಸೇ, ಓ ಮಧುರ ಮನಸೇ ಅಮ್ಮನ ಮನಸೇ. ಮನಸೇ
ಅಮ್ಮನ ಮನಸೇ ಓ ಮಧುರ ಮನಸೇ ಅಮ್ಮನ ಮನಸೇ. ಎದೆಗೆ ಒದೆಯುವ ಎದೆಗೆ ಒದೆಯುವ ಕಾಲಿಗೆ ಮುತ್ತಿಡುವ ನೆಲವೇ, ಒಡಲನ್ನು ಬಗೆದರು ಜಲ ಕೊಡುವ ಕರುಣಾಳು ಒಲವೇ. ಎದೆಗೆ ಒದೆಯುವ ಕಳೆದು ಹೋಯಿತೆಂದು ಭಯವೇ, ಮಳೆಯ ಹನಿ ತನ್ನನ್ನು ಕಳೆದುಕೊಂಡೇ ಸಾಗರವಾಗುವುದು. ಮಳೆಯ ಹಿಂದಿನಲ್ಲಿ ಕುಚ್ ಪಾನೆ ಕೆ ಲಿಯೆ ಕುಚ್ ಕೋನಾ ಹೇ ಅಂತ ಹೇಳಿರೋ ಹಾಗೆ, ಈಗ ನಾವು ಕಳ್ಕೊಳ್ದೇ ಇದ್ದರೆ ಮುಂದುವರಿಯೋಕ್ಕಾಗೋದೇ ಇಲ್ಲ. ಇಫ್ ವಿ ಸ್ಟಿಕ್ ಆನ್ ಟು ಓಲ್ಡ್ ಥಿಂಗ್ಸ್. ಇದು ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಟೀಚ್ ಮೀ ನಾಟ್ ದಿ ಆರ್ಟ್ ಆಫ್ ರಿಮೆಂಬರಿಂಗ್ but teach me the art of forgetting, for I remember things that I do not wish to remember, but I can't forget the things I wish to forget ಅಂತ. ಸೊ ಹಾಗಾಗಿ ಅನ್ಲೆಸ್ ಈ ಕಂಪ್ಯೂಟರ್ ಇದ್ದಾಗೆ, ನಾವು ಕಂಪ್ಯೂಟರ್ನಲ್ಲೂ ಅನ್ಲೆಸ್ ವಿ ಡಿಲೀಟ್ ಅನ್ವಾಂಟೆಡ್ ಫೈಲ್ಸ್ ಆ್ಯಂಡ್ ಬ್ರಿಂಗ್ ಇನ್ ನ್ಯೂ ಒನ್ಸ್ ದಟ್ ವಿ ವಾಂಟ್, ಡಿಸ್ಕ್ ಫುಲ್ ಆಗುತ್ತೆ ವಿತ್ ಜಂಕ್ ಆ್ಯಂಡ್ ದೆನ್ ಕಂಪ್ಯೂಟರ್ ಸ್ಲೋ ಆಗುತ್ತೆ. ಸೊ ಪರಿವರ್ತನೆಯೇ ಪ್ರಕೃತಿ ನಿಯಮ. ಸೊ ಒಂದರಿಂದ ಇನ್ನೊಂದಕ್ಕೆ ಹೋಗ್ತಾ ಇರೋದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಸೊ ಇಫ್ ದ ಕ್ಲೌಡ್ ರಿಟೈನ್ಸ್ ದಿ ರೈನ್, ದೆನ್ ಅದರದ್ದು ಕಾನ್ಸಿಕ್ವೆನ್ಸಸ್ ಏನೇನಾಗ್ಬೋದು. ಸೊ ಹಾಗೆ ಅಂತ ಅಮೋಘವಾಗಿತ್ತು. ನಂದು ಯಾವಾಗಲೂ ನನ್ನ ಲೈಟರ್ ನೋಟ್ ಇರುತ್ತೆ. ಆ್ಯಂಡ್ ಲಾಟ್ ಆಫ್ ಸ್ಯಾರೀಸ್ ದಟ್ ಐ ಆಮ್ ಸೀಯಿಂಗ್ ಹಿಯರ್. ಸೊ ಇದರದ್ದು ಕವನದ ಹೆಸರು ಸಮ್ ಸಾರಿ. ಸಮ್ ಕನ್ನಡದ್ದು, ಸ್ಯಾರಿ ಇಂಗ್ಲೀಷಿಂದು. ಇದು ಹೊಳೆದಿದ್ದು ಅಥವಾ ಬರೆದಿದ್ದು ನಾನು ನನ್ನ ಹೆಂಡತಿ ಸೀರೆ ತರೋಕ್ಕೆ ಅಂತ ಹೋಗಿದ್ವಿ ಮುಗ್ಧಾ ಸಿಲ್ಕ್ಸಲ್ಲಿ. ಒಂದಾದ್ಮೇಲೆ ಒಂದು ಹಾಕ್ತಾ ಇದ್ದ. ಆವಾಗ ಬಂದಿದ್ದು, ಆವಾಗ ಗೊತ್ತಾಗಿದ್ದು ನನಗೆ ಇಷ್ಟೆಲ್ಲ ವೆರೈಟಿ ಸೀರೆಗಳಿದ್ದಾವೆ ಅಂತ. ಸೊ ನಮಗೂ ಕನ್ಫ್ಯೂಷನ್ ಆಗುತ್ತೆ, ಅಷ್ಟು ವೆರೈಟಿ ಇದೆ. ಹೌದು, ಇದು ನೀರೆಯೊಂದಿಗೆ ಸೀರೆ ಖರೀದಿ ಯಾರಿಗೆ ಹೇಳಲಿ ಇದರ ಪ್ರಚೀತಿ. ಸೀರೆಯ ನೋಡಿಯೇ ಮುಗಿಯದು ಎಂದು ಸೂರ್ಯಾಸ್ತವಾಗಿ ಇರುಳು ಆದರೂ ಒಂದು. ಆಯ್ದ ನೇಯ್ದ ಸೀರೆಗಳು ವಿವಿಧ ಬಗೆ ಮನಸೋತು ಕರೆಸಿದರೆ ಜೇಬಿಗೆ ಹೊಗೆ. ಆಯ್ದ ನೇಯ್ದ ಸೀರೆಗಳು ವಿವಿಧ ಬಗೆ ಮನಸೋತು ಖರೀದಿಸಿದರೆ ಜೇಬಿಗೆ ಹೊಗೆ. ಪೂಚಂಪಳ್ಳಿ ತೋರಳು ಮಳ್ಳಿ ನಾ ಕಿವುಡನಂತೆ ನಟಿಸಿದೆ ಅಲ್ಲಿ. ಪೂಚಂಪಳ್ಳಿ ತೋರಲು ಮಳ್ಳಿ ನಾ ಕಿವುಡನಂತೆ ನಟಿಸಿದೆ ಅಲ್ಲಿ. ತೋರಲು ಆಕೆ ಅಂದದ ಇಕ್ಕತ್ತು ನನ್ನ ಹಣಕಾಸಿಗೆ ಬಂದಿತ್ತು ಇಕ್ಕಟ್ಟು. ತೋರಲು ಆಕೆ ಅಂದದ ಇಕ್ಕತ್ತು ನನ್ನ ಹಣಕಾಸಿಗೆ ಬಂದಿತ್ತು ಇಕ್ಕಟ್ಟು. ಬೇಕೆಂದರೆ ನಾರಿ ಕಲಮಕಾರಿ ನಿಮ್ಮ ಜೇಬಿಗೆ ಅದು ಹಾನಿಕಾರಿ. ಬೇಕೆಂದರೆ ನಾರಿ ಕಲಮಕಾರಿ ನಿಮ್ಮ ಜೇಬಿಗೆ ಅದು ಹಾನಿಕಾರಿ. ಇಳ್ಕಲ್ ಸ್ಯಾರಿ ದರವನ್ನು ನೋಡಿ ಐ ಆಮ್ ಸಾರಿ ಎಂದು ನಾವು ಹೋಗುವೆ ಓಡಿ. ಇಳ್ಕಲ್ ಸ್ಯಾರಿ ದರವನ್ನು ನೋಡಿ ಐ ಆಮ್ ಸಾರಿ ಎಂದು ನಾವು ಹೋಗುವೆ ಓಡಿ. ಕೊಂಡರೆ 2 ಮೈಸೂರು ಸಿಲ್ಕು ಸಾಲ ಮಾಡಿ ತರಬೇಕಾದೀತು ಮಿಲ್ಕು. ಕೊಂಡರೆ 2 ಮೈಸೂರು ಸಿಲ್ಕು ಸಾಲ ಮಾಡಿ ತರಬೇಕಾದೀತು ಮಿಲ್ಕು. ಮತ್ತೆ ಮುಂದೆ ಬಂದು ನಿಲ್ಲಲು ಚಂದೇರಿ ನಾ ಟಾಟಾ ಬಾಯ್ ಹೇಳಿ ವಾಪಸ್ ಬಂದಿರಿ. ಮತ್ತೆ ಮುಂದೆ ಬಂದು ನಿಲ್ಲಲು ಚಂದೇರಿ ನಾ ಟಾಟಾ ಬಾಯ್ ಹೇಳಿ ವಾಪಸ್ ಬಂದಿರಿ. ಕಂಡರೆ ದಾರಿಯ ಬಳಿ ಸೀರೆ ಮಳಿಗೆ ದಯವಿಟ್ಟು ಸುಳಿಯಬೇಡಿ ಅದರ ಬಳಿಗೆ. ಕಂಡರೆ ದಾರಿಯ ಬಳಿ ಸೀರೆ ಮಳಿಗೆ ದಯವಿಟ್ಟು ಸುಳಿಯಬೇಡಿ ಅದರ ಬಳಿಗೆ. ಸೀರೆ ಅಂಗಡಿ ಸಹವಾಸ ಪೂರ್ತಿ ವರ್ಷ ಉಪವಾಸ. ಸೀರೆ ಅಂಗಡಿ ಸಹವಾಸ ಪೂರ್ತಿ ವರ್ಷ
ಉಪವಾಸ. ಎಷ್ಟೇ ಆದರೂ ಬಿಡಿ ಸೀರೆ ದುಬಾರಿ, ಸೀರೆಯಲ್ಲಿ ಚಂದ ಕಾಣುವುದಲ್ಲವೇ ನಾರಿ. ಎಷ್ಟೇ ಆದರೂ ಬಿಡಿ ಸೀರೆ ದುಬಾರಿ, ಸೀರೆಯಲ್ಲೇ ಚಂದ ಕಾಣುವುದಲ್ಲವೇ ನಾರಿ. ಸೀರೆಯಲ್ಲಿ ನೀರೆಯ ಸಂತಸದ ಮುಂದೆ ಬೇರೆಲ್ಲ ಖುಷಿಯು ನಿಜಕ್ಕೂ ಮಂದೆ. ಸೀರೆಯಲ್ಲಿ ನೀರೆಯ ಸಂತಸದ ಮುಂದೆ ಬೇರೆಲ್ಲ ಖುಷಿಯು ನಿಜಕ್ಕೂ ಮಂದೆ. ಹೇಗೆ ಹೇಳಲಿ ನಾ ನನ್ನಾಕೆಗೆ ಬೇಡವೆಂದು ಸಾರಿ, ಹೇಗೆ ಹೇಳಲಿ ನಾನು ನನ್ನಾಕೆಗೆ ಬೇಡವೆಂದು ಸಾರಿ, ಎಷ್ಟೇ ಆದರೂ ನಾ ಸಂಸ್ಕಾರಸ್ಥ ಸಂಸಾರಿ. ಮಾಳವಿಕಾ ಅವರು ಕೊಟ್ಟಿದ್ದ ಫಸ್ಟ್ ಪ್ರೈಸ್ ಅನ್ನು ಕಿತ್ತುಕೊಳ್ಳಲಾಗಿದೆ, ಕೊಡಲಾಗಿದೆ. ಅಲ್ಲ, ಉಪವಾಸ ಎಲ್ಲೋದ್ರೂ ಮನೆಗೆ ಹೋಗ್ಬೇಕೆ, ಅಲ್ಲಿ ಉಪವಾಸ ಆದ್ಮೇಲೆ ಬರ್ದಿರೋದು ಎರಡು ಕೊನೆ. ಅಲ್ಲ, ಇದನ್ನ ಕೇಳಿದ್ರೆ ನಂಗೊಂದು ಎಪಿಸೋಡ್ ಜ್ಞಾಪಕ ಬರುತ್ತೆ. ಯಾರೋ ಒಬ್ರು ಸ್ವಾಮೀಜಿಗೆ ತುಂಬಾ ವೆಲ್ ನೋನ್ ಸ್ವಾಮೀಜಿ ಸ್ಯಾರಿ ಶೋರೂಮ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಷ್ಟೇ. ಕನ್ನೆಗೆ ಒಮ್ಮೆ ಬರೆದು ಕಳಿಸಿದ್ದೆ ಕವನ ನಾ ನೆಚ್ಚಿದ ಕನ್ನೆಗೆ, ಅದನ್ನು ಓದಿ ಬಂದು ಬಾರಿಸಿದಳು ನನ್ನ ಎರಡೂ ಕೆನ್ನೆಗೆ. ಅದನ್ನು ಓದಿ ಬಂದು ಬಾರಿಸಿದಳು ನನ್ನ ಎರಡೂ ಕೆನ್ನೆಗೆ. ಕವನ ಹೀಗಿತ್ತು: ಚೆಲುವೆ ಬಹಳ ಚಂದ ನಿನ್ನ ಅಂದ, ಚೆಲುವೆ ಬಹಳ ಚಂದ ನಿನ್ನ ಅಂದ, ಅದಕ್ಕೂ ಚಂದ ನಿನ್ನ ಸುಗಂಧ. ನೀ ಬರಲು ಬಳಿ ಬೀರುವುದೆಲ್ಲಡೆ ನಿನ್ನ ಹೂಸುವಾಸನೆ, ನೀಡುತ್ತ ನನಗೆ ಪರಮಾನಂದ. ನೀ ಬರಲು ಬಳಿ ಬೀರುವುದೆಲ್ಲಡೆ ನಿನ್ನ ಹೂಸುವಾಸನೆ, ನೀಡುತ್ತ ನನಗೆ ಪರಮಾನಂದ. ಈ ಕವನ ಮಾಡಿದ್ದೆ ನಾ ಪ್ರೇಮದ ದಹನ, ಏಕೆಂದರೆ ನಾ ಕೊಡಬೇಕಿತ್ತು ಪದಗಳ ಟೈಪಿಂಗ್ ಕಡೆ ಗಮನ. ಒಟ್ಟೊಟ್ಟಿಗೆ ಸ್ಪೇಸ್ ಇಲ್ಲದೆ ಟೈಪ್ ಮಾಡಿದ್ದರಿಂದ ಹೂ ಸುವಾಸನೆಯಾಗಿ ತಂದಿದ್ದೆಡೆಗೆ ಆಪತ್ತು. ಪ್ರೀತಿಯಿಂದ ನಾ ಈ ಆಟೋ ಕರೆಕ್ಟಿನ ಆಭಾಸ ಇನ್ನೊಂದು ನನಗೆ ಸಿಕ್ಕಿದೆ. ಇಟ್ ಸಾರಿ if it offends anybody, if it offends or if it is against the I am using day and night. I am using when you are not present at home. In fact, I am using more than you are using. I confess this because now I feel very much guilt. Hope you will accept my sincere apologies. The man went home and had a big fight with his wife. Wi-Fi. ಆಶಯದಲ್ಲಿ ಕಟ್ಟುವುದು, ಆ ಕನಸುಗಳ ನನಸಾಗಿಸಲು ಇಂದು ಉಸಿರು ತುಂಬುವಂತೆ, ಹಸನಾಗಿಸುವಂತೆ ನಮ್ಮ ಜೀವನವ, ಬೆಳೆಸಿಕೊಳ್ಳುವಂತೆ ನಮ್ಮ ವ್ಯಕ್ತಿತ್ವ. ಇಷ್ಟೆಲ್ಲ ನಾವು ಮಾಡಿದ್ಮೇಲೆ BOS ಅವ್ರಿಗೆ ನಾವು ಸ್ವಲ್ಪ ಖುಷಿ ಪಡೋದಕ್ಕೋಸ್ಕರ ಒಂದು ಹೇಳಬೇಕಲ್ಲ ಮಾಡಬೇಕಲ್ಲ ಅಂತ BOS ಮಾಡಿರೋ ಆರ್ಗನೈಸೇಷನ್ ಬಗ್ಗೆ ಒಂದು ಸಣ್ಣ ಕವನ ಥರ ಬರೆದಿದ್ದೀನಿ. ಅಫ್ಕೋರ್ಸ್ ಅಲ್ಲಿ ಬರೀತಾ ಇರೋದ್ರಿಂದ ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಚೂರು ಚೇಂಜ್ ಮಾಡಿ, ಎಡಿಟ್ ಮಾಡಿ, ಸ್ವಲ್ಪ ಫಿಲಪ್ ಮಾಡಿ, ಸ್ವಲ್ಪ ಡಿಲೀಟ್ ಮಾಡಿ ಹಾಕೋದು ನಡೀತಾ ಇರುತ್ತೆ. ಸೊ BOS ಮಾಡಿರೋದ್ರ ಬಗ್ಗೆ, BOSನ ಹೆಮ್ಮೆಯ ಕನಸು ಈ ಅದ್ಭುತ ನಿಶಬ್ದ ನೇತೃಶೃಂಗ. ಸೇರಿಹವೆಲ್ಲ ಕೌತುಕದಿ ಸವಿಯಲು ನವೀನ ಅನುಭವ. ವೈಜ್ಞಾನಿಕ ಮೇಳದಲ್ಲಿ ಮಿಂದು ಇತರ ಚಿಂತೆಯ ತೊರೆದಿಹೆವು ಸ್ವಲ್ಪ. ತಾಜ್ ಹೋಟೆಲಿನಲ್ಲಿ ಸಂಭ್ರಮದಿ ಕಳೆದು ಪಡೆದಿಹೆವು ಕಾಯಕಲ್ಪ. ವಿನಿಮಯಗೊಂಡಿಹೆವು 10 ಹಲವು ವಿಚಾರ, ವೈವಿಧ್ಯಮಯ ವಿಷಯಗಳ ಸಂಕಲನ 100 ತರ. ಜೊತೆಯಲ್ಲಿ ಬಗೆ ಬಗೆಯ ಭರ್ಜರಿಯ ಊಟೋಪಚಾರ, ಕಾರ್ಯಕ್ರಮ ರೂಪುಗೊಂಡಿರುವುದು ಸಂಪೂರ್ಣವಾಗಿ ಮಹತ್ತರ. ಸಹೋದ್ಯೋಗಿ ಸ್ನೇಹಿತರೊಡನೆ ಸೇರಿ ಕಲಿಯಲೊಂದು ಸದಾವಕಾಶ, ಯುವ ನೇತ್ರ ವೈದ್ಯರು ಅರಿತು ತೋರುವರು ಅಂದರಿಗೆ ಪ್ರಕಾಶ. ಈ ಸದೃಶ ಕಾರ್ಯಕ್ರಮ ಮೂಡಿಬರಲಿ ಪ್ರತಿ ವರುಷ, ಮತ್ತೆ ಮಗದೊಮ್ಮೆ ಸೇರಲು ನಮಗೆಲ್ಲ ಅತಿ ಹರುಷ. ನಮ್ಮ BOS ಎನ್ನಲು ನಮಗೆ ಬಹಳ ಅಭಿಮಾನ, ಅದಕ್ಕಾಗಿ ಸೇವೆ ಸಲ್ಲಿಸುವವರಿಗೆ ನಮ್ಮ ನಮನ. ಉದ್ದೇಶಿತ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಅಭಿಯಾನ, ನಾಡಿನ ಜನತೆಗೆ ನಾವು ನೀಡುತ್ತಿರುವ ಉತ್ತಮ ಸಮ್ಮಾನ. ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಸಂತೋಷಿಸುತ್ತೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಶಾಂತ್ ಮತ್ತು ಶ್ರೀಲಕ್ಷ್ಮಿಗೆ ಆಭಾರಿಯಾಗಿದ್ದೇನೆ, ಮತ್ತು ಕವನಗಳನ್ನು ಪ್ರಸ್ತುತಪಡಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. We should not grieve that it is over, but rejoice that it happened in the first place ಅಂತ ಹೇಳಿದಾಗ
ಫಸ್ಟ್ ಕವನ ನಾನು ಎಲ್ಲೂ ಹಾಕಬಾರ್ದು ಅಂತ ನನ್ನ ಹೆಂಡತಿ ಹೇಳಿದ್ದಾಳೆ, ಎಲ್ಲೂ ಶೇರ್ ಮಾಡಬಾರ್ದು ಅಂತ. ಇಲ್ಲಿ ಓದ್ಬಿಟ್ರೆ ಅವಳು ಆಕೆಗೆ 40, ನನಗೆ 45, ಆಕೆಗೆ 40. ಈಗಲೂ ಆಕೆಗೆ ಕೋಪ ಬಂದರೆ ನನಗೆ ಆಪತ್ತು. ಆಕೆಗೆ 40, ನನಗೀಗ 45. ಈಗಲೂ ಮೂಲೆಗೆ ಕೂರಿಸ್ತಾಳೆ ಸರಿಯಾಗಿ ಬೈದು. ಎಷ್ಟು ವಯಸ್ಸಾದರಿನ್ನು ಗಂಡಿಗೆ ಗಂಡಾಂತರ ತಪ್ಪದು, ಗಂಡಸಾಗಿ ಹುಟ್ಟಿರುವ ಗಂಡು ಜನ್ಮದ ತಪ್ಪಿದು ಅಂತ. ಎಲ್ಲೂ ಹಾಕಬಾರ್ದು ಅಂತ ಹೇಳಿದಾಳೆ.